ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮಕರ ಸಂಕ್ರಮಣದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾವ ಒಂದು ದಾನಗಳನ್ನು ಮಾಡಬೇಕು, ಮನೆಯಲ್ಲಿ ಸರಳವಾಗಿ ಯಾವ ರೀತಿಯಾಗಿ ಪೂಜೆಯನ್ನು ಮಾಡ್ಕೊಳ್ಬೇಕು ಅನ್ನೋವಂಥದ್ದು, ಮಾಡಲೇಬೇಕಾಗಿರೋವಂಥ ದಾನಗಳು, ಮಾಡಲೇಬೇಕಾಗಿರುವಂಥ ಪೂಜೆಗಳನ್ನು ಪ್ರತ್ಯೇಕವಾಗಿ ಮಾಡುವಂಥ ಪೂಜೆಗಳನ್ನು ಸಹ ನಾನಿಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡ್ಕೊಳ್ಳೋಣ. ನೋಡಿ, ನಮ್ಮ ಮನೆ ದೇವರು ಅಂತಂದ್ರೇ ಬಸವಣ್ಣನೇ. ರೈತರಿಗೆ ಎತ್ತುಗಳು ಅಂದರೆ ಎಷ್ಟು ಮುಖ್ಯ ಅನ್ನೋವಂಥದ್ದು ಪ್ರತಿಯೊಬ್ಬರಿಗೂ ಗೊತ್ತಿರೋ ವಿಷಯನೇ. ರೈತನಿಗೆ ಬೆನ್ನೆಲುಬಾಗಿ ಒಂದು ರೈತ ಮುಂದೆ ಹೋಗಬೇಕು ಅಂತಂದರೆ ಈ ರೀತಿಯಾಗಿ ಎತ್ತುಗಳು. ನೋಡಿ, ಇವರು ನಮ್ಮನೆ ದೇವರು ಬಸವಣ್ಣ ಅಂತಲೇ ಹೇಳಬಹುದು. ಜೋಡಿ ಎತ್ತು ತುಂಬ ಚೆನ್ನಾಗಿದೆ. ನಮ್ಮ ತಂದೆ ಮನೆ ಎತ್ತುಗಳಿವು, ಹಾಗಾಗಿ ನಾನು ವೀಡಿಯೋ ಮಾಡಿಲ್ಲ. ಅವರು ಫೋಟೋ ತೆಗೆದು ಕಳಿಸಿದ್ದಾರೆ. ನಾನು ಎತ್ತುಗಳನ್ನೆಲ್ಲ ನೀಟಾಗಿ ತೊಳೆದು ಬಿಟ್ಟು ಕೋಡಿಗೆಲ್ಲ ಅವರು ಪೂಜೆ ಎಲ್ಲ ಮಾಡಿರ್ತಾರೆ, ಅದನ್ನು ಕಳಿಸಿ ಅಂತಂದಿದ್ದೆ. ಬಟ್ ಇನ್ನು ಮಕರ ಸಂಕ್ರಮಣ ದಿನ ಆ ಥರ ಎಲ್ಲ ಮಾಡ್ತಾರಂತೆ. ಇವಾಗ ಹಾಗೆ ಅವರು ಫೋಟೋನ ಕಳಿಸ್ಕೊಟ್ಟಿದ್ರು. ನೋಡಿ, ಎಲ್ಲರೂ ನಮ್ಮ ಬಸವಣ್ಣನಿಗೆ ಒಂದು ಜೈ ಅಂತ ಹೇಳ್ರಪ್ಪ. ಬನ್ನಿ ವಿಡಿಯೋನ ಶುರು ಮಾಡ್ಕೊಳ್ಳೋಣ. ನೋಡಿ, ಮಕರ ಸಂಕ್ರಮಣ ದಿವಸ ನಾವು ಮಾಡಲೇಬೇಕಾಗಿರುವಂಥ ಪೂಜೆಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ನೋಡಿ, ಮೊದಲಿಗೆ ನೀವು ಸೂರ್ಯನಿಗೆ ಅರ್ಘ್ಯವನ್ನು ಕೊಡಬೇಕು. ಮತ್ತು ತುಂಬ ಜನರ ಮನೆಯಲ್ಲಿ ಒಂದೊಂದು ರೀತಿಯಾಗಿ ಆಚರಣೆಯನ್ನು ಮಾಡ್ತಾರೆ. ಒಂದೊಂದು ಭಾಗಗಳಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಯಾವ ರೀತಿಯಾಗಿ ಒಂದು ಪೂಜೆಯನ್ನು ಸಲ್ಲಿಸ್ತೀವಿ, ನಾವು ಏನೆಲ್ಲ ಮಾಡ್ತೀವಿ, ಯಾವ ಒಂದು ದಾನಗಳನ್ನು ಕೊಡ್ತೀವಿ ಅನ್ನೋ ಅಂಥದ್ದನ್ನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ನೋಡಿ, ಸಂಕ್ರಮಣ ಅಂತಂದರೆ ಒಂದು ಸ್ನಾನ, ಒಂದು ನದಿ ಸ್ನಾನ ಆಗಿರ್ಬೋದು, ಹೊಳೆ ಸ್ನಾನ ಆಗಿರಬಹುದು. ಈ ರೀತಿಯಾಗಿ ಮೊದಲಿಗೆ ಶುರುವಾಗುವಂಥದ್ದು ಸ್ನಾನ, ಪುಣ್ಯ ಸ್ನಾನ ಅಂಥೇಳಿ. ಈ ಒಂದು ಮಕರ ಸಂಕ್ರಮಣ ದಿವಸ ಎಲ್ಲ ತರಾವರಿ ಅಡುಗೆಗಳನ್ನು ಮಾಡಿರ್ತೀವಿ. ಮನೆಯಲ್ಲಿ ಚೆನ್ನಾಗಿ ಒಂದು ಎಳ್ಳು ಹಚ್ಚಿ ಸ್ನಾನವನ್ನು ಮಾಡಿಕೊಂಡು ನಾವು ಮಾಡಿರೋವಂಥ ಎಲ್ಲ ಒಂದು ಅಡುಗೆಗಳನ್ನು ಒಂದು ಬ್ಯಾಗಲ್ಲಿ ತುಂಬಿಕೊಂಡು ನಾವು ಈ ಸಮುದ್ರದ ಹತ್ತಿರದಲ್ಲಿ ಈ ಒಂದು ಹೊಳೆ ಅಂತ ಹೇಳ್ತೀವಿ ನಮ್ಮ ಕಡೆಗೆ. ಹೊಳೆ ಆಯಿತು, ಮತ್ತು ಹೊಳೆ ಹತ್ರಕ್ಕೆ ಹೋಗ್ಬಿಟ್ಟು ಈ ಒಂದು ಹೊಳೆಗೂ ಸಹ ನಾವು ಪೂಜೆಯನ್ನು ಮಾಡ್ತೀವಿ. ಗಂಗಾ ಪೂಜೆಯನ್ನು ಮಾಡಿ ಅಲ್ಲಿ ತದನಂತರದಲ್ಲಿ ನಾವು ಸ್ನಾನವನ್ನು ಮಾಡಿ ಅಲ್ಲಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಟ್ಟು ನಾವು ಏನೆಲ್ಲ ಒಂದು ಅಡುಗೆಗಳನ್ನ ತೆಗೆದುಕೊಂಡು ಹೋಗಿರ್ತೀವಿ, ಆ ಅಡುಗೆಯನ್ನೆಲ್ಲ ನಾವು ಏನು ಈ ಹೊಳೆ ಅಂತ ಕರಿತೀವಲ್ವ, ಆ ದೇವ್ರಿಗೂ ಕೂಡ ನಾವು ತೇಲನ್ನು ಬಿಟ್ಟು ಪೂಜೆಯನ್ನೆಲ್ಲ ಮಾಡಿಕೊಂಡು ಅಲ್ಲಿ ಏನೆಲ್ಲ ಪೂಜೆಗಳನ್ನ ಮುಗಿಸ್ಕೊಂಡು ಅಲ್ಲೇ ನಾವು ತೆಗೆದುಕೊಂಡು ಹೋಗಿರುವಂಥ ಜಾಸ್ತಿ ಎಳ್ಳನ್ನು ಬಳಸಿ ಅಡುಗೆಯನ್ನು ಮಾಡಿರ್ತೀವಿ. ಮಾದಲಿ ಮಾಡಿರ್ತೀವಿ. ಸಜ್ಜೆ ರೊಟ್ಟಿಗೆ ಎಳ್ಳು ಹಚ್ಚಿ ಸಜ್ಜೆ ರೊಟ್ಟಿಯನ್ನು ಬಡಿದಿರ್ತೀವಿ. ಹುಚ್ಚೆಳ್ಳು ಚಟ್ನಿ, ಶೇಂಗಾ ಚಟ್ನಿ, ಅಗಸೆ ಚಟ್ನಿ, ಮತ್ತು ಒಂದು ತರಾವರಿ ಒಂದು 5-6 ಥರದ್ದಾದರೂ ಕಡಿಮೆ ಅಂದರೂ 5-6 ಥರದ ಚಟ್ನಿ ಪುಡಿಗಳನ್ನು ಮಾಡಿರ್ತಾರೆ. ಒಂದು 7ರಿಂದ 8 ಥರದ ತರಕಾರಿಗಳನ್ನು ಮಾಡಿರ್ತಾರೆ. ಮತ್ತು ಆ ಒಂದು ಹಬ್ಬನೇ ಮನೆಯಲ್ಲಿರುವಂಥ ಹಸುಗಳಾಗಿರ್ಬೋದು, ಎಮ್ಮೆಗಳಾಗಿರ್ಬೋದು, ಎತ್ತುಗಳಾಗಿರ್ಬೋದು ಚೆನ್ನಾಗಿ ತೊಳೆದು ಅವಕ್ಕೂ ಕೂಡ ಅಷ್ಟೇ ಮನೇಲಿ ಮಾಡಿರುವಂಥ ಸಜ್ಜೆ ರೊಟ್ಟಿ ಆಗಿರ್ಬೋದು, ಶೇಂಗಾ ಹೋಳಿಗೆ, ಎಳ್ಳು ಹೋಳಿಗೆ, ಮಾದಲಿ ಎಲ್ಲವನ್ನು ಅವಕ್ಕೂ ನೈವೇದ್ಯವನ್ನು ಇಟ್ಟು ಅವಕ್ಕೂ ತಿನ್ನಿಸಿ, ಮತ್ತು ಇವರು ಈ ಥರ ಹೊಳೆ ಸ್ನಾನವನ್ನು ಮಾಡಿಕೊಂಡು ಸೂರ್ಯನಿಗೆ ಅರ್ಘ್ಯವನ್ನು ಕೊಡೋ ಅಂಥದ್ದು ತುಂಬ ಅಂದರೆ ತುಂಬ ನಮ್ಮ ಕಡೆಗೆ ಈ ರೀತಿಯಾಗಿ ಹೊಳೆ ಸ್ನಾನ ಮಾಡಿಕೊಂಡು ನಾವು ಹೊಳೆ ಗಂಗವ್ವ ಅಂತ ಕರಿತೀವಿ. ಅಲ್ಲಿ ಹೋಗಿ ಪೂಜೆಯನ್ನು ಸಲ್ಲಿಸ್ಬಿಟ್ಟು ನಾವೇನು ಅಡುಗೆಯನ್ನು ಮಾಡ್ತೀವಿ ಕೂಡ ಅದನ್ನು ಕೂಡ ನಿಮಗೆ ವಿಡಿಯೋದಲ್ಲಿ ಒಂದು ಕ್ಲಿಪ್ಪಿಂಗನ್ನು ಹಾಕ್ತೀನಿ ನೋಡಿ. ನಾವು ಈ ರೀತಿಯಾಗಿ ಹೋದ ವರ್ಷದ್ದು ಈ ವರ್ಷದ್ದು ಮಕರ ಸಂಕ್ರಮಣದ ದಿನ ಇವಾಗ ತುಂಬ ಜನಕ್ಕೆ ಏನು ದಾನ ಕೊಡಬೇಕು ಅಂತ ಇರುತ್ತೆ. ಕೆಲವೊಬ್ಬರು ಮನೆಗಳಲ್ಲಿ ಈ ಒಂದು ಮಕರ ಸಂಕ್ರಮಣಕ್ಕೆ ತರ್ಪಣವನ್ನು ಬಿಡೋದನ್ನು ಕೂಡ ಅವ್ರ ಮನೆಯಲ್ಲಿ ಅಭ್ಯಾಸವಾಗಿರುತ್ತೆ. ಪಿತೃಗಳಿಗೆ ಈ ಒಂದು ಸ್ನಾನ ಮತ್ತು ಅವ್ರಿಗೆ ಪಿತೃ ಕಾರ್ಯವನ್ನು ಸಹ ಈ ಒಂದು ದಿನಗಳಲ್ಲಿನೇ ಮಾಡುವಂಥದ್ದು ಅವರವರ ಸಂಪ್ರದಾಯಕ್ಕೆ ಬಿಟ್ಟಿರುವಂಥದ್ದು. ಕೆಲವೊಂದು ಕಡೆಗೆ ಸಿಹಿ ಪೊಂಗಲು, ಖಾರ ಪೊಂಗಲನ್ನು ಮಾಡ್ತಾರೆ. ಮನೆಗೆ ಕೋಳೆ ಬಸವನನ್ನು ಸಹ ಕರ್ಕೊಂಡು ಬರ್ತಾರೆ. ಮುಖ್ಯವಾಗಿ ನೀವು ದಾನ ಕೊಡಲೇಬೇಕಾಗಿರೋ ದಾನವನ್ನು ಏನು ಕೊಡಬೇಕಪ್ಪ ಅಂದರೆ ಎಳ್ಳನ್ನು ನಮ್ಮ ಕಡೆಗೆ ಈ ಸಕ್ಕರೆ ಎಳ್ಳುಗಳು ಅಂತ ಬರುತ್ತೆ. ಆ ಎಳ್ಳು ನಮ್ಮ ಮನೇಲಿ ಮಾಡಿರೋವಂಥ ಎಲ್ಲ ಅಡುಗೆಯನ್ನು ತಟ್ಟೆಯಲ್ಲಿ ತುಂಬಿಸ್ಕೊಂಡು ಅಕ್ಕಪಕ್ಕದ ಮನೆಯವ್ರಿಗೆ ಹೋಗಿ ವಯಸ್ಸಲ್ಲಿ ದೊಡ್ಡವ್ರಿಗೆ ಎಳ್ಳು ಬೆಲ್ಲವನ್ನು ಕೊಟ್ಟು ನೀವು ಎಳ್ಳು ಬೆಲ್ಲದ ಹಾಗೆ ಇರೋಣ ಅಂಥೇಳಿ ಹಿರಿಯರ ಹತ್ರಕ್ಕೆ ಆಶೀರ್ವಾದವನ್ನು ತೆಗೆದುಕೊಡುವಂಥದ್ದು. ನಮ್ಮ ನೇಬರ್ಸ್ ಇದ್ದರೆ ಅವ್ರಿಗೆಲ್ಲರಿಗೂ ನಾವು ಮಾಡಿರೋವಂಥ ಅಡುಗೆಗಳನ್ನೆಲ್ಲ ಒಂದು ತಟ್ಟೆನಲ್ಲಿ ಜೋಡಿಸ್ಕೊಂಡು ಹೋಗಿ ಒಂದು 4 ಮನೆಗೆ 3 ಮನೆಗೆ ನಮ್ಮ ಕಡೆಗೆ ಎಳ್ಳು ಬೀರೋದು ಅಂಥೇಳಿ ಹೇಳ್ತೀವಿ. ಈ ರೀತಿಯಾಗಿ ಎಳ್ಳಿನಿಂದ ಮಾಡಿರೋವಂಥ ಪದಾರ್ಥಗಳನ್ನು ದಾನವಾಗಿ ಕೊಡುವಂಥದ್ದು. ನೋಡಿ, ಈ ರೀತಿಯಾಗಿ ಮಾದಲಿ ಕೂಡ ಇದೆ. ಈ ರೀತಿಯಾಗಿ ನಾವು ಉತ್ತರ ಕರ್ನಾಟಕದಲ್ಲಿ ಈ ಒಂದು ಸಂಕ್ರಾಂತಿ ಹಬ್ಬವನ್ನು ಈ ರೀತಿಯಾಗಿ ಅಡುಗೆಗಳನ್ನು ಮಾಡಿಕೊಂಡು ವಿಶೇಷಣೆ ಮಾದಲಿ ಮತ್ತು ಸಜ್ಜೆ ರೊಟ್ಟಿ ವಿಶೇಷವಾಗಿ ಈ ಸಂಕ್ರಾಂತಿ ಹಬ್ಬಕ್ಕೆ ಮಾಡುವಂಥದ್ದು. ನೀವು ದಾನ ಮತ್ತು ಯಾರಿಗಾನ ಇವಾಗ ವೃದ್ಧಾಶ್ರಮಗಳಿರ್ತಾವಲ್ಲ ನಿಮ್ಮ ಮನೆಯಲ್ಲಿ
ಯಾರಿಗಾನೋ ಹುಷಾರು ತಪ್ತಾ ಇದ್ದಾರೆ, ಇದು ಒಂದು ಸ್ವಲ್ಪ ಅವ್ರಿಗೇನೇ ಮಾಡಿದ್ರೂ ಕೂಡ ಇದಾಗ್ತಾ ಇಲ್ಲ, ಅವ್ರಿಗೆ ಹೆಲ್ತ್ ಸರಿ ಹೋಗ್ತಾ ಇಲ್ಲ ಅನ್ನೋವಂಥವ್ರು ವೃದ್ಧಾಶ್ರಮಗಳು ಇರುತ್ತಲ್ಲ, ಅನಾಥಾಶ್ರಮಗಳು, ವೃದ್ಧಾಶ್ರಮಗಳು, ಆದಷ್ಟು ನೀವು ವಯಸ್ಸಾಗಿರುವಂಥ ವೃದ್ಧಾಶ್ರಮಗಳಿಗೆ ನೀವು ಎತ್ಕೊಂಡು ಹೋಗ್ಬಿಟ್ಟು ಬೆಡ್ಶೀಟ್ ಆಗಿರ್ಬೋದು, ಬ್ಲ್ಯಾಂಕೆಟ್ಗಳಾಗಿರ್ಬೋದು, ಮತ್ತು ಮೆಡಿಸನ್ಗಳಾಗಿರ್ಬೋದು, ಈ ಎಳ್ಳು, ಈ ಒಂದು ಸಂಕ್ರಾಂತಿ ಹಬ್ಬಕ್ಕೆ ಸ್ವಲ್ಪ ಎಳ್ಳಿನ ಬರ್ಫಿಗಳಾಗಿರ್ಬೋದು, ನಿಮ್ಮ ಮನೇಲಿ ಏನೇ ಒಂದು ಮಾಡಿದರೂ ಕೂಡ ಅಂಥದ್ರಲ್ಲಿ ತೆಗೆದುಕೊಂಡು ಹೋಗಿ ನೀವು ದಾನ ಕೊಡಲೇಬೇಕು, ನಾವು ದಾನ ಮಾಡಲೇಬೇಕು ಅಂತಂದರೆ ಎಳ್ಳನ್ನು ಹಚ್ಚಿ ಮೈಗೆಲ್ಲ ನೀವು ಸ್ನಾನವನ್ನು ಮಾಡ್ಕೊಳ್ಳಿ. ನಿಮ್ದು ಏನೇ ಒಂದು ದೋಷಗಳಿದ್ರೂ ಕೂಡ ಅದು ಇದಾಗುತ್ತೆ. ಯಾವ್ಯಾವ ಭಾಗಕ್ಕೆ ಹಚ್ಕೋಬೇಕಂದ್ರೆ ತಲೆ ಮೇಲೆ ಸ್ವಲ್ಪ, ಬಲಭುಜ, ಎಡಭುಜ, ಮೊಣಕಾಲು ಮೇಲೆ ಸ್ವಲ್ಪ ಇಟ್ಕೊಂಡು 5 ಭಾಗ ಆಗುತ್ತೆ, ಅಲ್ಲಿ ಇಟ್ಕೊಂಡು ನೀವು ಸ್ವಲ್ಪ ಸ್ನಾನದ ನೀರಿಗೂ ಕೂಡ ಎಳ್ಳೆಣ್ಣೆ ಅಥವಾ ಇಲ್ಲ ಅಂತಂದರೆ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ಸ್ನಾನವನ್ನು ಮಾಡ್ಕೊಳ್ಳಿ. ನಿಮ್ಗೆ ಏನಾನ ಒಂದು ದೋಷಗಳಿದ್ರೂ ಕೂಡ, ಸಂಕ್ರಮಣದ ದೋಷ ಅನ್ನೋವಂಥದ್ದು ಏನಾನ ನಿಮಗೆ ಇತ್ತು ಅಂತಂದರೆ ಅದು ಕೂಡ ನಿಮಗೆ ಪರಿಹಾರವಾಗುತ್ತೆ. ನೋಡಿ, ಈ ರೀತಿಯಾಗಿ ಎಳ್ಳನ್ನು ತೆಗೆದುಕೊಂಡು ಹೋಗ್ಬಿಟ್ಟು ಹಿರಿಯರಿಗೆ ಇದನ್ನು ಮಾಡ್ಕೊಳ್ಳಿ. ವಯಸ್ಸಾಗಿರುವಂಥವ್ರಿಗೆ ದಾನಗಳು ಕೊಡಬೇಕಂದ್ರೆ ವೃದ್ಧಾಶ್ರಮಗಳಿಗೆ ಮೆಡಿಸನ್ನು ಅವ್ರಿಗೇನು ಅನುಕೂಲ ಇದೆಯೋ ಅಲ್ಲಿ ಕೇಳಿಬಿಟ್ಟು ಅದನ್ನು ನೀವು ದಾನವಾಗಿ ಕೊಡಿ. ಸೂರ್ಯನಿಗೆ ಅರ್ಘ್ಯ ಕೊಡೋದನ್ನು ಮಾತ್ರ ಮರಿಬೇಡಿ. ಈ ರೀತಿಯಾಗಿ ಮಕರ ಸಂಕ್ರಮಣವನ್ನು ಆಚರಣೆಯನ್ನು ಮಾಡ್ಕೊಳ್ಳಿ. 14ನೇ ತಾರೀಕು, 15ನೇ ತಾರೀಕು ಅಂತೇಳಿ ತುಂಬ ಜನ ಗೊಂದಲವನ್ನು ಮಾಡ್ಕೊಳ್ತಾ ಇದ್ದೀರಾ. ನೆಕ್ಸ್ಟ್ ವೀಡಿಯೋದಲ್ಲಿ ಕೂಡ ನಾನು ಅದನ್ನು ಕೂಡ ನಿಮಗೆ ಕ್ಲಾರಿಟಿಯನ್ನು ಕೊಡ್ತೀನಿ. ಯಾಕಂದರೆ 14ನೇ ತಾರೀಕು ಏಕಾದಶಿ ಅನ್ನುವಂಥದ್ದು ಬಂದಿದೆ. ಯಾವುದೇ ರೀತಿಯಾಗಿ ನಾವು ಪೂಜೆಯನ್ನು ಮಾಡ್ಕೊಳ್ಬೇಕು ಅನ್ನೋದನ್ನು ಸಹ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ, ಶಾರ್ಟ್ ವೀಡಿಯೋದಲ್ಲಿ ಆಯಿತು, ಇಲ್ಲಾಂದರೆ ಲಾಂಗ್ ವೀಡಿಯೋದಲ್ಲೂ ಆಯಿತು, ಪ್ರತಿಯೊಂದನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಮಕರ ಸಂಕ್ರಮಣದ ಹ್ಯಾಪಿ